ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಸ್ಪೆಷಲ್, ಸಂಡೇ ಸ್ಪೆಷಲ್ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಕೂಡ ಕಬಾಬ್ಗೆ ಎಣ್ಣೆ ಇಟ್ಟಿದ್ದೀನಿ, ಕಬಾಬ್ ಕಡಿಬೇಕು ಕಲಿಸಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಮೊಸರು ಬಜ್ಜಿ ಮಾಡೋದಕ್ಕೆ. ಸೊ ಮೊಸರು ಬಜ್ಜಿ ಇಲ್ಲಾಂದರೆ ಅವರು ಬಿರಿಯಾನಿ ಪಲಾವ್ ಏನು ನೋಡಿಲ್ಲ, ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಮಗನ ಸ್ನಾನ ಮಾಡಿ ಪೂಜೆ ಮಾಡಿಬಿಡೋ ಅಂತೇಳಿ ಕಳಿಸಿದ್ದೀನಿ. ಅವನ್ನ ಮನೆ ಕೆಲಸ ಎಲ್ಲ ಮುಗೀತು. ನೀವು ಕೇಳ್ಬೋದು, ರಾಯರ ವ್ರತ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ತಿನ್ಬೋದಾ ನಾನ್ ವೆಜ್ ಅಂತ. ಸೊ ನನ್ನದು ವ್ರತ ಮಾಡೋದನ್ನ ಕೇಳಿದ್ನಲ್ಲ, ಅಲ್ಲಿ ಕೂಡ ಅವರು ಅದೇ ಹೇಳಿದ್ದು, ಪೂರ್ತಿಯಾಗಿ ಬಿಡಬೇಕು ಆ ಥರ ಇಲ್ಲ. ಈಗ ಮನೆಯಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಸೊ ಆ ಟೈಮಲ್ಲಿ ಮಾಡಲೇಬಹುದು, ಅದಾದ್ಮೇಲೆ ಶುದ್ಧ ಮಾಡ್ಕೊಂಡು ನಾವು ಮಾಡ್ಕೊಳ್ಬೋದು ಅಂತೇಳಿ. ಜೊತೆಗೆ ನಾನು 5 days ಪೂಜೆ ಕೂಡ ಮಾಡೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಅಂತಾನೆ ಇದು ಮಾಡ್ತಾ ಇರೋವಂಥದ್ದು. ಇಲ್ಲಾಂದ್ರೆ ನಾನು ಮಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ 1 month ಆಗ್ಬಿಟ್ಟಿತ್ತು. ನನ್ನ ಮಗ ಅಜ್ಜಿ ತಾತ ಮನೆ ಹೋಗಿದೆ, ವರ್ಷಕ್ಕೆ ದಿನ ಆದ್ಮೇಲೆ ನಾನು ಮಾಡೇ ಇಲ್ಲ ನಾನ್ ವೆಜ್. ಅವನು ಬಂದಾಗ ಆಲ್ರೆಡಿ 15 days ಆಗ್ತಾ ಇದೆ. ಸೊ ಮಾಡಿಲ್ಲ ಅಂದ್ರೆ ಅವನು ಬಿಡೋದಿಲ್ಲ, ಮತ್ತೆ ಹೇಗೂ ಪೂಜೆನೂ ಕೂಡ ಮಾಡೋ ಹಾಗಿಲ್ವಲ್ಲ ಅಂತೇಳಿ ಮಾಡ್ತಾ ಇರೋವಂಥದ್ದು. 5 days ಆದ್ಮೇಲೆ ನಾನೆಲ್ಲ ಶುದ್ಧ ಮಾಡ್ಕೊಂಡು ಮತ್ತೆ ನಾನು ಫಸ್ಟ್ ಕಂಟಿನ್ಯೂ ಮಾಡ್ತೀನಿ ಪೂಜೆನ. ಸೊ ಅದಕ್ಕೋಸ್ಕರ ಅಂತೇಳಿ ಮಾಡಿರೋವಂಥದ್ದು ನಾನ್ ವೆಜ್ ಇವತ್ತು ಸ್ಪೆಷಲ್. ಅದಾದ್ಮೇಲೆ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಹೊಸ ಕುಚ್ಚನ್ನು ಕೂಡ ನನ್ನ ಸೀರೆಗೆ ಹಾಕೊಳ್ತಾ ಇದ್ದೀನಿ. ನನ್ನ ಸೀರೆಗೆ ಕುಚ್ಚು ಕೂಡ ಹಾಕ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಪಿಕಾಕ್ ಕಲರ್ ಇರೋದ್ರಿಂದ ಪಿಕಾಕ್ ಫೆದರ್ದೆ ಒಂದು ಕುಚ್ಚನ್ನು ನೋಡಿದೆ. ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ನಿನ್ನೆಯಿಂದ ಮಾಡ್ತಾ ಇದ್ದೀನಿ. ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ಆಯ್ತಾ. ಒಂದಿಷ್ಟು ಅದರದ್ದು ಇದನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಪೂರ್ತಿ ಫಿನಿಶ್ ಆದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ. ಇಷ್ಟ ಆಗುತ್ತೆ ಈ ಬ್ಲಾಗ್ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಮಾಡಿ, ಚಾನಲ್ಗೆ ಹೊಸ ಬರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಫಸ್ಟಿಗೆ ಇದೆಲ್ಲ ಮುಗಿಸ್ಬಿಡ್ತೀನಿ ಬೇಗ, ಇಲ್ಲಾಂದರೆ ತುಂಬ ಹೊಟ್ಟೆ ಇಷ್ಟವಾಗ್ತದೆ ಅವ್ರಿಗೆ ನನಗೆ ಎಲ್ಲನೂ ಬೇಗ ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ಟು ತಿಂಡಿಗೆ ಮಾಡಿರೋದು, ಅದಕ್ಕೋಸ್ಕರ ಲೇಟ್ ಆಯಿತು ಅಷ್ಟೇ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀರಂತ. ಲೀಟ್ರದ್ದು ಬೇಕಾ? ಎಷ್ಟು? 1 ಲೀಟ್ರ್ 2 ಲೀಟ್ರಾ ತೋರ್ಸು. ನಾನು 1 ಲೀಟ್ರ್ ಬಾಟ್ಲ್ ಅಂದ್ಕೊಂಡಿದ್ದೀನಿ. ಅದನ್ನ ಅಷ್ಟು ದೊಡ್ಡ ಬಾಟ್ಲ್ ಏನಕ್ಕೆ ಬೇಕಿತ್ತು ಅಂತ ನಾನು ಹೇಳೋದು. ಏನು ಬೆಳಗ್ಗೆ ಸಂಜೆವರೆಗೂ ಕುಡ್ಕೊಂಡೇ ಇರ್ಬೇಕಂತನಾ? ಕುಡಿಬಾರ್ದಪ್ಪು, ಅದೆಲ್ಲ ಜಾಸ್ತಿ. ಅದ್ರ ಬದಲು ಅಲ್ಲಿ ಫೋಕಸ್ ಮಾಡಲ್ಲ, ನಿನ್ನೇ ಮಾಡೋದು. ನೀನು ಬೇಡ ಪಪ್ಪ ಅಂತ ಹೇಳ್ಬೇಕಿತ್ತು. ಪಪ್ಪ ಹೇಳ್ದಾಗ ಬೇಡ ಪಪ್ಪ ನಿಂಬೆ, ಅದನ್ನ ನಿನ್ಗೆ ಅದಕ್ಕೆ ಹೇಳ್ತಾ ಇರೋದು, ಕುಡಿಬೇಡ ಶಿಶಿರ್ ಅಂತ. ಯಾಕೋ ಅಂದ್ರೆ ಜಾಸ್ತಿ ಕುಡಿಬಾರ್ದು. ಅದ್ರ ಬದಲು ನಿಂಬೆಹಣ್ಣು ತಂದು ಜ್ಯೂಸ್ ಮಾಡ್ಕೊಂಡು ಕುಡಿ. ಹಂಗಂದ್ಬಿಟ್ಟು ಮನೆ ಪಾತ್ರೆ ಎಲ್ಲ ಧ್ವಂಸ ಮಾಡಬೇಡ ಆಯ್ತಾ. ಹೆಂಗಾಡ್ತಾನೆ ನೋಡಿ ಫ್ರೆಂಡ್ಸ್. ಚಿಕನ್ ತಿಂದಿದ್ದು ಜಾಸ್ತಿ ಆಗಿದೆ ಅನ್ಸುತ್ತೆ ಬಾಡಿಗೆ. ಚಿಕ್ಕಪ್ಪ ಬಂತ? ಯಾರೋ ಓಡಾಡ್ತವ್ರು, ಮತ್ತೆ ಯಾರೋ ಓಡಾಡ್ತವ್ರು ಕಣ. ಬಂದವ್ರೆ, ನಾನೇ ನೋಡ್ದೆ ಇವಾಗ. ಈಗ ರೆಡಿ ಆಗ್ತಾ ಇದಾರೆ ಪ್ಲೇಯರ್ ಆ ರೆಡ್ ಪಾನ್ ಅನ್ನ ಹೊಡ್ಕೊಳ್ಳೋದಿಕ್ಕೆ. ಆದ್ರೂ ಸಕ್ಸಸ್ ಆಗಿಲ್ಲ. ಇವ್ರಿಗೆ ಇನ್ನೊಂದು ಚಾನ್ಸ್ ಇದೆ. ಇಲ್ಲೊಂದು ಬ್ಲಾಕ್ ಪಾನ್ ಇದೆ, ಅಲ್ಲೊಂದು ರೆಡ್ ಪಾನ್ ಇದೆ. ಅದನ್ನ ಹೊಡ್ಕೊಂಡ್ರು. ಈಗ ಇಲ್ಲಿರುವಂತ ಬ್ಲಾಕ್ ಪಾನ್ ಅನ್ನ ಹೊಡ್ಕೊಂಡ್ರೆ ರೆಡ್ ಪಾನ್ ಸಿಗುತ್ತೆ. ಸರಿಯಾದ ಗುರಿಯನ್ನ ಇಡ್ತಾ ಇಲ್ಲ. ಸರಿಯಾದ ಗುರಿಯನ್ನ ಇಟ್ಟಿದ್ರೆ ಸ್ವಲ್ಪದಲ್ಲೇ ಮಿಸ್ ಆಯ್ತು. ಸರಿಯಾದ ಗುರಿಯನ್ನ ಇಟ್ಟಿದ್ರೆ ರೆಡ್ ಪಾನ್ ಅವ್ರದ್ದಾಗ್ತಾ ಇತ್ತು. ಈಗ ಇವರು ಅದನ್ನ ಹೊಡ್ಕೊಂಡ್ಬಿಟ್ರ ಆ ಕಡೆ ಮೂಲೆಗೆ. ಇವ್ರಿಗೆ ರೆಡ್ ಸಾಧ್ಯ ಇಲ್ಲ ಅಂತೇಳಿ ಈಗ ಬ್ಲಾಕ್ ಅನ್ನೇ ರೆಡಿ ಮಾಡ್ಕೊಂತವ್ರೆ. ಗೆದ್ಕೊಂಡ್ಬಿಟ್ರು ಅವರು. ಅಯ್ಯ ಭಗವಂತ.
ನಿಮ್ಗೆ ಸುಸ್ತು ಗೊತ್ತಾಗಲಿಲ್ಲ ನಾನು ಎಷ್ಟೋ ಕಷ್ಟ ಮಾಡ್ತಿದ್ದೀನಿ ಪಾಪ ಶಿಷ್ಯ. ಮಾರ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ ಕಂಟಿನ್ಯೂ ಮಾಡಲಿಲ್ಲ. ಅವರ ಅಪ್ಪ ಮಗ ಇಬ್ಬರು ಕೂಡ ಕೇರಮ್ ಬೋರ್ಡ್ ಆಡ್ತಾಯಿದ್ರು. ಸೊ ನನಗೆ ಸ್ವಲ್ಪ ಕಾಲು ಪೇಯ್ನ್ ಇತ್ತು ಅಂತೇಳಿ ಮಲ್ಕೊಂಬಿಟ್ಟಿದ್ದೆ. ತುಂಬ ಪೇಯ್ನ್ ಆಗ್ತಾಯಿತ್ತು ಕಾಲು, ಅದಕ್ಕೋಸ್ಕರ ಮಲ್ಕೊಂಬಿಟ್ಟಿದ್ದೆ. ಏನಾಯಿತು ಅಂತಂದರೆ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನಿಸುತ್ತೆ. ನೆನ್ನೆ ಈವ್ನಿಂಗು ಯಾವುದೋ ಮದುವೆ ಇತ್ತು ಅಂತೇಳಿ ಹಸ್ಬೆಂಡ್ ಮತ್ತು ಮಗ ಇಬ್ಬರು ಕೂಡ ಹೋಗಿದ್ರು. ಅವ್ರು ಹೋದ್ಮೇಲೆ ಇಲ್ಲಿ ನೀರಿನ ಟ್ಯಾಂಕರಿಗೆ ಫೋನ್ ಮಾಡಿದ್ವಿ ಬರುತ್ತೆ ಅಂಥೇಳಿ. ಸೊ ಅವರು ಮಾರ್ನಿಂಗಿಂದ ಬರ್ತೀನಿ ಅಂದ್ಬಿಟ್ಟು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 7:30 ಏನೋ ಆಗಿತ್ತು. ಅಪ್ಪ ಡೋರ್ ಲಾಕ್ ಮಾಡಿ. ಸೊ ಇವ್ರು ಮಲ್ಕೊಳ್ಳೋ ಟೈಮಲ್ಲಿ ತಲೆ ಬಾಸ್ಕೋಬೇಕಾರೆ, ಯಾಕೆ ಕ್ಲೀನಾಗಿ ಮಲ್ಕೋಬೇಕಾ? ಪೌಡ್ರ್ ಹಾಕ್ಕೊಳ್ಳೋದು, ಮಲ್ಕೊಳ್ಳೋ ಟೈಮಲ್ಲಿ ಪೌಡ್ರ್ ಹಾಕ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು. ಹಾಗೆಪ್ಪ. ಸೊ ಮದುವೆ ಆಯಿತು ಅಂಥೇಳಿ ಇವರಿಬ್ಬರು ಹೋದರು, ಅಪ್ಪ ಮಗ ಇಬ್ಬರು ಕೂಡ ಹೋದರು ಮದುವೆಗೆ. ಅದಾದಮೇಲೆ ಟ್ಯಾಂಕರ್ 7:30 ಬಂತಲ್ಲ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕತ್ಲೆ ಆಗಿಬಿಟ್ಟಿತ್ತು. ಆ ಕಡೆ ಸಂಪತ್ರ ಎಲ್ಲ ಫುಲ್ಲು ಕತ್ಲೆ ಥರ ಇದೆ. ಅಲ್ಲಿ ಒಂದು ಸ್ವಲ್ಪ ಲೈಟ್ ಹಾಕಿಲ್ಲ ಹಿಂದೆಗಡೆ. ಏನಮ್ಮ ಹಾಕ್ತೀನಿ ನಾನೇ ಹಾಕ್ತೀನಿ, ಇಲ್ಲಾಂದರೆ ವಿಡಿಯೋಗೆ ಗುರ್ರ ಅಂತ ಸೌಂಡ್ ಬರುತ್ತೆ ಅದಕ್ಕೆ. ಸೊ ಹಂಗಾದ್ಮೇಲೆ ಹೋಗಿ ನಾನು ಟ್ಯಾಂಕರ್ ಬಂದು ನಿಂತ್ಕೊಳ್ತಲ್ವ, ಅವ್ರು ಬಂದ್ಬಿಟ್ರಲ್ಲ ಬೇಗ ಟ್ಯಾಂಕರ್ನ ತೆಗಿಯೋಣ ಅಂಥೇಳಿ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿಬಿಟ್ಟು ಅಲ್ಲಿ ಹಾಗೆ ಕಟ್ಟೆ ಮೇಲೆ ಇಟ್ಬಿಟ್ಟು ಒಂದು ಕಡೆ ಹಿಂಗೆ ಇಟ್ಬಿಟ್ಟು ಈ ಕಡೆಯಿಂದ ಹಿಂಗೆ ಎತ್ತಿದೆ ಸಂಪನ್ನ. ಅದೇನಾಯ್ತು, ಕೈ ಹಿಂಗೆ ಎತ್ತಿದ್ದು ಹಿಂಗೋ ಟ್ವಿಸ್ಟ್ ಆಗಿಬಿಡ್ತು. ಅದು ನಾನು ಪೂರ್ತಿ ಹಿಂದೆ ತಳ್ಳೋಕ್ಕಾಗಿಲ್ಲ. ಸೊ ಕಾಲು ಬೇರೆ ಕೆಳಗಡೆ ಇಟ್ಟಿದ್ದೀನಿ. ಆ ಸಂಪದ ಮುಚ್ಚಳ ಏನಿದೆ ಅದು ಕಾಲ ಮೇಲೆ ಬಿಟ್ಬಿಡ್ತು ರಪ್ ಅಂತ. 1 ಸೆಕೆಂಡಿಗೆ ನನಗೆ ಗೊತ್ತಾಗ್ತಾ ಇದೆ ನನ್ನ ಕಾಲ ಮೇಲೆ ಬೀಳ್ತಾ ಇದೆ ಅಂತ. ಬಟ್ ನನಗೇನು ಅದನ್ನು ಪೋಸ್ ಮಾಡೋಕ್ಕೆ ಅಥವಾ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಕೈಲಿ ಇಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ, ಅದು ಬಿಟ್ಬಿಡ್ತೀನಿ. ಇಲ್ಲ ಅಂತಂದರೆ ಈ ಕಡೆ ಸಂಪು ಇಟ್ಕೊಂಡಿದ್ದೀನಿ, ಮುಚ್ಚಳ ಇಟ್ಕೊಂಡು ಅದು ಬಿದ್ದೋಯ್ತು. ಒಂದು 2 ಮಿನಿಟ್ಸ್ಗೆ ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಪೇನು. ಸಂಪು ಮುಚ್ಚಳ ತೆಗೆದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಅವ್ರ ಪೈಪ್ ಹಾಕಲಿ ಅಂತ ಹೇಳ್ಬಿಟ್ಟು. ಇವನ್ ನನ್ನ ಕಾಲು ಕೂಡ ನಾನು ನೋಡಲಿಲ್ಲ ಏನಾಗಿದೆ. ನಾನು ಅಂದ್ಕೊಂಡೆ ಬೆರಳು ಮೇ ಬಿ ಕಟ್ಟಾಗಿರಬೇಕು ಅಂತ ಅಂದ್ಕೊಂಡು ನಾನು ನೋಡೋಕ್ಕೆ ಹೋಗಿಲ್ಲ ಬೆರಳುಗಳನ್ನ, ಕಾಲನ್ನೇ ನೋಡಲಿಲ್ಲ. ನಾನು ಹಾಗೆ ಬಂದ್ಬಿಟ್ಟು ನಡ್ಕೊಂಡು ಕುಣ್ಕೊಂಡು ಬಂದು ಸೈಡಲ್ಲಿ ನಿಂತ್ಕೊಂಡೆ. ಅದಾದಮೇಲೆ ಒಂದು 2 ಮಿನಿಟ್ಸ್ ಥರ ಉಸಿರು ಹಿಡ್ದಂಗೆ ಹೋಗ್ಬಿಡ್ತು ಆ ಪೇನಿಗೆ. ಹಿಂಗೇನು ಮಾತಾಡೋಕ್ಕಾಗ್ತಾಯಿಲ್ಲ, ಏನು ಹೇಳೋಕ್ಕಾಗ್ತಾಯಿಲ್ಲ. ಒಂಥರ ತುಂಬ ಸುಸ್ತು ಆ ಥರ ಅನಿಸ್ಬಿಡ್ತು. ಸೊ ಅದಾದಮೇಲೆ ಒಂದು 2-3 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಪೇಯ್ನು ಕಂಟ್ರೋಲ್ ಮಾಡಿಕೊಂಡು ಫಸ್ಟಿಗೆ ಸುತ್ತಮುತ್ತ ನೋಡಿದೆ, ಏನಾದರೂ ರಕ್ತ ಏನಾದ್ರು ಬಿದ್ದಿದೆಯಾ ಅಥವಾ ಏನಾದರೂ ಕಟ್ಟಾಗಿದ್ದರೆ ಒಂಚೂರು ರಕ್ತ ಬರುತ್ತಲ್ಲ ಆ ಥರ ಏನಾಗಿದೆ ಅಂತ ನೋಡಿದೆ. ಎಲ್ಲಿ ಕೂಡ ಏನೋ ರಕ್ತ ಬಿದ್ದಿರಲಿಲ್ಲ. ಅದಾದಮೇಲೆ ಮೆತ್ತಿಗೆ ಕಾಲು ನೋಡಿದಾಗ ಗಾಯ ಆಗಿಬಿಟ್ಟಿತ್ತು, ಮೂಕೇಟ್ ಅಂತಾರಲ್ಲ. ಸೊ ಆ ಥರ ಆಗಿ ಕಾಲು ಬೆರಳುಗಳು ಊತ ಬಂದ್ಬಿಟ್ಟಿತ್ತು. ಫೋಟೋ ಬೇರೆ ಫೋಟೋ ತೆಗೆದುಕೊಂಡಿದ್ದೀನಿ, ಅದನ್ನು ಹಾಕ್ತಿರ್ಬೇಕು ನೋಡಿ. ಮೂಕೇಟ್ ಥರ ಕಾಲು ಊತ ಬರ್ತಾಯಿತ್ತು. ಅಂದರೆ 2 ಬೆರಳು ಮೇಲೆ ಮಾತ್ರ ಬಿದ್ದಿದ್ದು. ಸೊ ಆ 2 ಬೆರಳು ಊತ ಬರ್ತಾಯಿತ್ತು. ಅದಾದಮೇಲೆ ಹಿಂಗೋ ಮಾಡಿ ಯಾರೂ ಇಲ್ಲ ಮನೆಯಲ್ಲಿ, ಇಬ್ಬರು ಮದುವೆ ಹೋಗಿದ್ದಾರೆ. ಆಗ್ತೀನಿ ಇರಮ್ಮ, ಒಂದು ನಿಮಿಷ ಇರೋ, 1 ನಿಮಿಷ ಆಗ್ತೀನಿ. ಶೆಕೆಗೆ 1 ನಿಮಿಷ ಕೂಡ ಫ್ಯಾನ್ ಇಲ್ಲದೆ ಇರೋದಿಲ್ಲ. ಇರುಪ್ಪ, ಸೊ ವೀಡಿಯೋಗೆ ಅದು ಗೊರಗೊರ ಬರುತ್ತೆ, ಇರು. ಅದಕ್ಕೆ ನಾನು ಎಬ್ಸಿರಲಿಲ್ಲ ಅಲ್ಲೇ ಇಲ್ಲಿ ಅಂತ. ಅದಾದಮೇಲೆ ನಾನು ಮತ್ತೆ ನೋಡಿದಾಗ ಆ ಥರ ಬೆರಳು ಊತ ಬರ್ತಾಯಿತ್ತು. ಹಂಗೆ ಹಿಂಗೆ ಮಾಡಿ ಒಂದು 10 ಮಿನಿಟ್ಸ್ ಅದನ್ನು ಸಂಪಲ್ಲಿ ನೀರನ್ನ ತುಂಬಿಸ್ಬಿಟ್ಟು ಮೇಲೆ ಬಂದ್ಬಿಟ್ಟು ಐಸ್ ಕ್ಯೂಬ್ ತೊಗೊಂಡೆಲ್ಲ ರಬ್ ಮಾಡಿದೆ. ಒಂದು 1 ಅವರ್ ಎಲ್ಲ ರಬ್ ಮಾಡಿ ಇದು ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ, ಊತ ಕಮ್ಮಿ ಆಯಿತು. ಅದಾದಮೇಲೆ ಕುಚ್ಚು ಕಟ್ತಾ ಇದ್ನಲ್ಲ ಅದನ್ನು ಹಾಗೆ ಒಂದು ಸ್ವಲ್ಪ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ, ಪೇಯ್ನ್ ಜಾಸ್ತಿ ಆಗ್ತೈತೆ ಅಂತ. ಅಷ್ಟರಲ್ಲಿ ಇವರು ಕೂಡ ಬಂದೆಲ್ಲ ಆದಮೇಲೆ ಮಾಮೂಲಿ ಊಟ ಅವರೇ ಅಲ್ಲೇ ಮಾಡ್ಕೊಂಬಂದಿದ್ರು. ನನಗೆ ಉಡುಪಿ ಗಾರ್ಡನಿಂದ ದೋಸೆ ತಂದ್ಕೊಡಿ ಅಂತ ಹೇಳಿದೆ. ನಾನು ತಿನ್ನೋ ಅಷ್ಟರಲ್ಲಿ ಅದು ಪೂರ್ತಿ ತಣ್ಣಗೆ ಆಗಿಬಿಟ್ಟಿತ್ತು. ಹಾಗಾಗಿ ಈಗ ತಿನ್ಕೊಂಡು ಮಲಗಿದಾಯಿತು. ಮಾರ್ನಿಂಗ್ ಕೂಡ ಎದ್ಬಿಟ್ಟೆಲ್ಲ ಕೆಲಸ ಮಾಡಿ ಅಡುಗೆ ಕೂಡ ಮಾಡಿದೆ.
ಕಾಲು ಪೇಯ್ನಲ್ಲೇ ಮಾಡಿದೆ. ಅದಾದಮೇಲೆ ಯಾಕೋ ತುಂಬ ಜಾಸ್ತಿ ಆಗ್ತಾಯಿದೆ ಪೇಯ್ನ್, ಆ ಥರ ಅನಿಸ್ತು. ಇನ್ನು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳ್ತೀನಿ ಅಂದರೂ ಕೂಡ ನನಗೆ ಭಯ, ಇವಾಗ ಟ್ಯಾಬ್ಲೆಟ್ಗಳನ್ನ ತೊಗೊಳೋದಕ್ಕೇ ಒಂಥರ ಭಯ ಆಗುತ್ತೆ. ಸೊ ಹಾಗಾಗಿ ತೊಗೊಳ್ಳಿಲ್ಲ, ಸುಮ್ಮನೆ ಹಾಗೆ ಜಸ್ಟ್ ಅಮೃತಾಂಜನಿಂದ ಅದ್ರ ಸುತ್ತ ಹಚ್ಚಿಬಿಟ್ಟು ಹಾಗೆ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದೆ. ಸಂಜೆ ಎದ್ಬಿಟ್ಟು ಇವತ್ತು ಸಂಡೇ ಇರೋದ್ರಿಂದ ಪ್ರೋಗ್ರಾಮ್ಗಳು ಬರ್ತಾ ಇರುತ್ತೆ. ಸೊ ಪ್ರೋಗ್ರಾಮ್ ಎಲ್ಲ ನೋಡಿ ಇವಾಗ ಮುಗೀತು ನನ್ನ ಪ್ರೋಗ್ರಾಮ್ನೆಲ್ಲ. ಈಗ ಮಲ್ಕೊಳ್ತೀನಿ. ಏನಿದೆ ಅದನ್ನು ನಾಳೆ ಪೂರ್ತಿ ಕಂಪ್ಲೀಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ? ಸೊ ಇವಾಗ ಮಲ್ಕೊಳ್ತೀನಿ. ಗುಡ್ ನೈಟ್. ನನ್ನ ಮಗ ಫ್ಯಾನ್ ಹಾಕಿಲ್ಲ ಅಂತ ಮನಸ್ಸಲ್ಲಿ ಬೈಕೊಳ್ತಾ ಇದ್ದಾನೆ. ನಾನು ಹಾಕಲ್ಲ, ಒಳ್ಳೆ ಕಲ್ಸೈತೆ, ಹಾಕಲ್ಲ. ಕರೆಂಟ್ ಹೋಗ ಬೆಳಗಾನ ಬರೋದು ಬೇಡ ಕರೆಂಟು. ಈ ವರ್ಷದ ಮೊದಲನೇ ಮ್ಯಾಂಗೋ, ಮಾವಿನ ಹಣ್ಣು. ಅದೇ ಹೇಳ್ತಾ ಇರೋದು, ಫಸ್ಟ್ ಮ್ಯಾಂಗೋ ಅಂತ. ಅವರು ಹಸ್ಬೆಂಡ್ ಒಂದು ಪೀಸ್ ಕಟ್ ಮಾಡಿಕೊಟ್ರು, ಮಗ ಒಂದು ಪೀಸ್ ಕೊಟ್ಟ. ಈ ಮಿಕ್ಕಿದೆಲ್ಲ ಅಪ್ಪ ಮಗ ಇಬ್ರು ಅವ್ರವರೇ ತಿನ್ಕೊಳ್ಳೋದು. ಒಂದೊಂದು ಪೀಸ್ ತಿಂದ್ಬಿಟ್ಟು ನಾನು ಒಂದು ಹಣ್ಣು ತಿಂದೆ ಅನ್ನೋ ಥರ ಲೆಕ್ಕ. ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಫಸ್ಟ್ ಮ್ಯಾಂಗೋ. ಮಳೆ ಚೆನ್ನಾಗಿ ಬಂದಿಲ್ಲ, ಆದರೂ ಇಷ್ಟು ಬೇಗ ಹಣ್ಣಾಗ್ಬಿಡುತ್ತಾ ಪಾಪ? ಅಲ್ಲ ರೀ, ಇನ್ನು ಕಾಯಿ ಥರ ಇರುತ್ತೆ ಅಂತಾರೆ ಹಣ್ಣು, ಅದು ಹೆಂಗೆ ಅಷ್ಟು ಬೇಗ ಹಣ್ಣಾಗ್ಬಿಡ್ತು? ಬರೋದು ಬಂದ್ಬಿಟ್ಟೈತಾ? ಏನೋ ಒಟ್ನಲ್ಲಿ ಟೇಸ್ಟ್ ಆಗಿದೆ, ಚೆನ್ನಾಗಿದೆ ಹಣ್ಣು. ಏನು ಹಣ್ಣಿದು? ಹಾಂ, ಹೆಸ್ರೇನ್ರಿ ಇದಕ್ಕೆ? ಗೊತ್ತಿಲ್ಲದೆ ಇರೋ ಮಾವಿನ ಹಣ್ಣು. ಒಟ್ಟಿನಲ್ಲಿ ಅದರಲ್ಲಿ ಯಾವ ಜಾತಿ ಅಂತ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ. ಟೇಸ್ಟ್ ಆಗಿದೆ ಒಟ್ಟಿನಲ್ಲಿ. ನನಗೇನು ಗೊತ್ತಾ, ಹುಳಿ ಥರ ಮಾವಿನಕಾಯಿ ಆಗಲಿ ಮಾವಿನ ಹಣ್ಣಾಗಲಿ ಇಷ್ಟ ಆಗಲ್ಲ. ಸ್ವೀಟಾಗಿರಬೇಕು, ಚೆನ್ನಾಗಿದೆ. ಇವತ್ತು ಬಂದ್ಬಿಟ್ಟು ನನ್ನ ಫ್ರೆಂಡ್ ಅಣ್ಣನ ಮಗನ ಬರ್ಡೇ ಇದೆ. ಇವಾಗ ಜಸ್ಟ್ ಇನ್ವೈಟ್ ಮಾಡಿದ್ಲು, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕುರುಬ್ರಳ್ಳಿಲೇ ಇರೋ ಅಂಥದ್ದು. ಸೊ ಮೇಘನ ಸ್ಯಾರಿ ಕೂಡ ತೊಗೊಂಡು ಬಂದಿದ್ದಲ್ಲ, ಅದಂಗೆ ಕುಚ್ಚು ಬೀಡ್ಸ್ ಥ್ರೆಡ್ ಎಲ್ಲ ತೊಗೊಂಬರೋಕ್ಕಾಗುತ್ತೆ. ನನಗೇನು ಗೊತ್ತಾ, ಎಲ್ಲಾದರೂ ಅದರಲ್ಲೂ ಕುರುಬ್ರಳ್ಳಿಗೆ ಹೋಗ್ತೀನಿ ಅಂದರೆ ಒಂದು 4-5 ಕೆಲಸ ತಲೆಗೆ ಬಂದ್ಬಿಡುತ್ತೆ. ಅದೆಲ್ಲ ಮಾಡಿಕೊಂಡು ಹೋಗ್ಬೇಕು. ಒಂದಷ್ಟು ಕುಚ್ಚು ಬೀಡ್ಸ್ ಬೇಕಿತ್ತು, ಕುಚ್ಚು ಥ್ರೆಡ್ಸ್ ಬೇಕಿತ್ತು. ಅದೆಲ್ಲ ತೊಗೊಂಡು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿಕೊಂಡು, ಅದ್ರ ಜೊತೆಗೆ ನನಗೆ ಕಾಲು ಬೇರೆ ತುಂಬ ಪೇಯ್ನ್ ಆಗಿಬಿಟ್ಟಿದೆ, ಬೆರಳು. ಸೊ ಬೆರಳು ತುಂಬಾ ಪೇಯ್ನ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅಂಥೇಳಿ ನಾನು ಕಾಲುಂಗುರ ಕೂಡ ಬಿಚ್ಚಿಟ್ಬಿಟ್ಟಿದ್ದೀನಿ. ಇದೇನು ಗೊತ್ತಾ, ಮುಂದೆ ಚೂಪಾಗಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಚುಚ್ಚುತ್ತೆ. ಗಾಯ ಆ ಥರ ಆಗ್ಬಿಟ್ಟಿದೆ ಕಾಲು ಬೆರಳಲ್ಲಿ, ಅದು ಅಲ್ಲೋಗಿ ಚುಚ್ಚುತ್ತೆ, ಪೇಯ್ನ್ ಆದಂಗೆ ಆಗುತ್ತೆ. ಅದ್ರ ಜೊತೆಗೆ ನನ್ನ ಮಗ ಬೇರೆ ನನ್ನ ಪಕ್ಕ ಮಲ್ಕೊಂಡಾಗ ಕಾಲಲ್ಲಿ 2 ಸಲ ಒದ್ಬಿಟ್ಟ ಬೇರೆ, ಅದು ಬೇರೆ ತುಂಬಾ ಪೇಯ್ನ್ ಆಗುತ್ತೆ. ನಿಜವಾಗ್ಲೂ ತುಂಬ ಕೋಪ ಬಂದು ಬೈದ್ಬಿಟ್ಟಿದ್ದೀನಿ ರಾತ್ರಿ ಅವನಿಗೆ. ಇನ್ನು ಆಚೆ ಕಳಿಸ್ಬಿಡ್ತೀನಿ, ನಾನು ಪಕ್ಕನೇ ಮಲಗಿಸ್ಕೊಳಲ್ಲ ಅಂತೇಳಿ. ಅವ್ನು ಹಂಗೂ ಮಮ್ಮಿ ಎಬ್ಬಿಸ್ಬೇಕಲ್ವ ನನ್ನ ಅಂತ ಬೆಳಗ್ಗೆ ಎದ್ಬಿಟ್ಟು ಹೇಳ್ತಾ ಇದ್ದ. ನಿದ್ದೆ ಗಂಡಲ್ಲಿ ಗೊತ್ತಾಗಿಲ್ಲ ಅವನಿಗೆ. ಆ ಥರ ಆ ಒಂದು ಪೇಯ್ನ್ಗೆ ಇವೆರಡು ಬೆರಳು ಪೇಯ್ನ್ ನಾನೇನು ಮಾಡಿ ಹೆಬ್ಬೆಟ್ ಮೇಲೆ ಭಾರ ಬಿಟ್ಟು ಹೆಬ್ಬೆಟ್ಟು ನೋವಾಗ್ಬಿಟ್ಟಿದೆ, ಪೇಯ್ನ್ ಆಗಿಬಿಟ್ಟಿದೆ ಹೆಬ್ಬೆಟ್ಟು. ದೇವ್ರೆ, ನಿಜವಾಗ್ಲು. ಸೊ ರೆಡಿಯಾಗಿಬಿಡೋಣ ಅಂಥೇಳಿ ಬಂದೆ. ಸೊ ಜಾಸ್ತಿ ಏನು ಇದು ಮಾಡ್ಕೊಳ್ಳಲ್ಲ, ಸಿಂಪಲ್ ಮೇಕಪ್ಪನ್ನು ಮಾಡ್ಕೊಳ್ತೀನಿ. ಇವಾಗ ಹೇಳಿದಾಗೆ ಮಳೆ ಬರೋ ಥರ ಇದೆ, ಮಳೆ ಬಂದರೆ ಸಾಕು. ಸೊ ಇದನ್ನು ಆಲ್ಮೋಸ್ಟ್ ಒಂದು 15 days ಆಯ್ತಾ ಅಂತ, 21st ಯೂಸ್ ಮಾಡ್ತಾ ಇರೋದು. ಯಾವಾಗ ಅದ್ರದ್ದು ಎಫೆಕ್ಟ್ ತೋರಿಸುತ್ತೆ ನೋಡಬೇಕು. ಈ ಒಂದು ಪ್ಲೇಸಲ್ಲಿ ಮತ್ತು ಈ ಒಂದು ಪ್ಲೇಸಲ್ಲಿದೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಅಲ್ಲೇ ಇರೋದು ಜಾಸ್ತಿ ನಮಗೆ. ನಂದು ಟ್ರೈಪಾಡ್ ಬೇರೆ ಮೇಲ್ಗಡೆ ನಿಲ್ಲಿಸಿದ್ರೆ ಕೆಳಗಡೆ ಜಾರ್ಕೊಂಡ್ಬಿಡುತ್ತೆ. ಇವರು ಕೂಡ ಇವಾಗ ಆಫೀಸಿಂದ ಬಂದು ಮ್ಯಾಂಗೋ ತೊಗೊಂಡ್ಬಂದಿದ್ರು ಅಂತೇಳಿ ತಿಂದಿತ್ತು, ಚೆನ್ನಾಗಿತ್ತು ಟೇಸ್ಟಾಗಿ. ನನಗೆ ಈ ಥರ ಹುಳಿ ಹಣ್ಣುಗಳೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಮ್ಯಾಂಗೋ, ಮಾವಿನಕಾಯಿ ಅಂತೂ ಮುಟ್ಟೋದೇ ಇಲ್ಲ ನಾನು. ಉಪ್ಪಿನಕಾಯಿ ಹಾಕಿದ್ರೆ ತಿಂತೀನಿ, ಬಟ್ ಮಾವಿನಕಾಯಿ ಹಾಗೆ ಉಪ್ಪಲ್ಲಿ ತಿಂತಾರಲ್ಲ ಅದೆಲ್ಲ ಇಷ್ಟ ಆಗಲ್ಲ ನನಗೆ.
ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಕೂಡ ನಾನು ತಿಂದಿರಲಿಲ್ಲ. ನನ್ನ ಫ್ರೆಂಡ್ ಅಲ್ತಮ್ಮ ಅಂತ ಇದ್ಲು, ಅವಳು ಪ್ರೆಗ್ನೆಂಟ್ ಆಗಿ ಒಂದು ಮಾವಿನಕಾಯಿ ತಿನ್ನಲ್ವಲ್ಲ ಅವಮಾನ ಕಣೆ ಅನ್ನೋಳು ನನಗೆ. ಅವಗೂ ನಾನು ತಿಂದೇ ಇರೋದು ನೋಡಿ ಒಂದಿನ ಅವಳೇ ಮಾವಿನಕಾಯಿನ ಕಟ್ ಮಾಡಿ ಉಪ್ಪಲ್ಲಿ ನೆನೆಸಿ ಅದು ಹಾಗೆ ಖಾರ ಹಾಕ್ತಂಗೆ ತೊಗೊಂಬಂದು ಕೊಟ್ಟಿದ್ಲು. ಮತ್ತು ನನಗೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇತ್ತು ಆ ಟೈಮಲ್ಲಿ. ಏನಂದರೆ ಈ ಪ್ರೆಗ್ನೆಂಟ್ ಟೈಮಲ್ಲಿ ಜಾಸ್ತಿ ಇಷ್ಟಪಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಿಂದ್ಬಿಡ್ತಾರೆ, ಅವಾಗ BP ರೈಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಎಲ್ಲರೂ ಹೇಳಿ ನನ್ನ ಕಿವಿನಲ್ಲಿ ತುಂಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನೇನು ಮಾಡಿದೆ, BP ಆದಷ್ಟು ಕಂಟ್ರೋಲ್ ಮಾಡಬೇಕು ಅಂಥೇಳಿ ಉಪ್ಪಿನಕಾಯಿ ತಿನ್ನೋದು ಮತ್ತು ಜಾಸ್ತಿ ಸ್ವೀಟ್ಸ್ ತಿನ್ನೋದೆಲ್ಲ ಬಿಟ್ಬಿಟ್ಟಿದೆ ಫುಲ್ಲು. ಏನೋ ಗೊತ್ತಾ, ಅದು ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಸ್ವೀಟ್ಸ್ ತಿನ್ನೋದು. ಸ್ವೀಟ್ ಕ್ರೇವಿಂಗ್ಸ್ ತುಂಬಾ ಇತ್ತು. ಏನಂದರೆ ನನಗೆ ಈ ಶುಗರ್ ಟೆಸ್ಟ್ ಮಾಡ್ತಾರೆ ಮತ್ತು BP ಟೆಸ್ಟ್ ಮಾಡ್ತಾರಲ್ಲ, ಅವಾಗ ಜಾಸ್ತಿ ಬಂದ್ಬಿಡುತ್ತೆ ಅನ್ನೋ ಒಂದು ಬೈಕ್ ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದೆ. ಆಮೇಲೆ ಟೆಸ್ಟ್ ಮಾಡಿಸ್ಕೊಂಡು ಬರೋವರೆಗೂ ಸುಮ್ಮನೆ ಇರ್ತಿದ್ದೆ. ಟೆಸ್ಟ್ ಮಾಡಿಸ್ಕೊಂಡು ಬಂದಾಗ ಚೆನ್ನಾಗಿ ತಿಂತಾಯಿದ್ದೆ. ಇನ್ನೇನು 1 ವೀಕ್ ಇದೆ ಟೆಸ್ಟಿಗೆ ಹೋಗುವಾಗ ಅನ್ನೋವಾಗ ಕಂಟ್ರೋಲ್ ಮಾಡಿಬಿಡ್ತಾಯಿದ್ದೆ. ಹಂಗೆ ಮಾಡ್ತಾಯಿದ್ದೆ ಬೈಕೆ. ಸೊ ಪುಣ್ಯಕ್ಕೇನು ಡೆಲಿವರಿ ಆಗೋವರೆಗೂ ಯಾವುದೇ ರೀತಿ ಪ್ರಾಬ್ಲಮ್, ನನಗೆ BP ಶುಗರ್ ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ. ಪ್ರಾಬ್ಲಮ್ ಇದ್ದಿದ್ದು ಒಂದೇ ಹಿಮೋಗ್ಲೋಬಿನ್. ಅದು ಆ ಟೈಮಲ್ಲಿ 12 ಸಮಥಿಂಗ್ ಏನೋ ಇರಬೇಕು ಅಂತ, ನನಗೆ 10 ಇತ್ತು ಆ ಟೈಮಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಗೆ ಜಾಸ್ತಿ ಮಾಡ್ಕೊ ಸಿರಪ್ ಎಲ್ಲ ಬರ್ಕೊಟ್ಟಿದ್ರು ನನಗೆ. ಸೊ ಸಿರಪ್ ಅಂತ ನಾನು ಕುಡಿತಾನೆ ಇರಲಿಲ್ಲ, ಅದ್ರ ಸ್ಮೆಲ್ಲನ್ನೇ ಆಗ್ತಾ ಇರಲಿಲ್ಲ ನನಗೆ. ಆದಷ್ಟು ಫ್ರೂಟ್ಸ್ನ ತಿಂದ್ಬಿಟ್ಟು ಹಿಂಗೋ ಮೇಂಟೈನ್ ಮಾಡಿಕೊಂಡೆ, ನನ್ನ ಮಗನ ಪಡ್ಕೊಂಡೆ. ಇವಾಗ ರೆಡಿಯಾಗಿ ಬರ್ತೀನಿ, ಆಮೇಲೆ ಸಿಗ್ತೀನಿ ಆಯ್ತಾ. ಬರ್ಡೇ ಫಂಕ್ಷನ್ ಅಲ್ವಾ, ಅದಕ್ಕೋಸ್ಕರ ಸಿಂಪಲಾಗಿ ರೆಡಿ ಆಗೋಣ ಅಂತೇಳಿ ಆಗ್ತಾಯಿದ್ದೀನಿ. ಹೊರಗಡೆ ಮಳೆ ಕೂಡ ಬರೋ ಹಾಗಿತ್ತು, ಅದಕ್ಕೆ ಜಸ್ಟ್ ಸಿಂಪಲ್ ಮೇಕಪ್. ನಾನಂತೂ ಈ ನಡುವೆ ಈ ರೀತಿ ನಾನು ಮೇಕಪ್ ಆ ಥರದ್ದೆಲ್ಲ ಮಾಡ್ತಾ ಇರೋದು. ಸೊ ನನ್ನ ಮದುವೆ ಟೈಮಲ್ಲಿ ನಾನು ಮಾಡ್ಕೊಂಡಿದ್ದಂತಹ ಮೇಕಪ್ಪು, ಕಣ್ಣಿಗೆ ಒಂದು ಕಣ್ಕಪ್ ಕೂಡ ಹಾಕ್ಕೊಂಡಿರಲಿಲ್ಲ, ಕಾಜಲ್ ಕೂಡ ಅಪ್ಲೈ ಮಾಡಿರಲಿಲ್ಲ, ಒಂದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಾಕ್ಕೊಂಡು ಬಟ್ಟಿಕ್ಕೊಂಡು ರೆಡಿಯಾಗಿ ನಿಂತಿದ್ದೆ. ಒಂದು ಲಿಪ್ಸ್ಟಿಕ್ ಸಹಿತ ಹಾಕಿರಲಿಲ್ಲ ಗೊತ್ತಾ ನನ್ನ ಮದುವೆ ಟೈಮಲ್ಲಿ. ಸೊ ಆ ಥರ ಇದ್ದಿದ್ದು ನಾನು. ಏನೋ ಕಾಲಕ್ಕೆ ತಕ್ಕಾಗಿ ಬದಲಾಗಬೇಕಲ್ವ. ಸೊ ಹಾಗಾಗಿ ಇವಾಗ ಸ್ವಲ್ಪ ಇದರಲ್ಲೆಲ್ಲ ಇಂಟ್ರೆಸ್ಟಾಗಿ ಮಾಡ್ಕೊಳ್ತೀನಿ. ಮುಂಚೆ ಎಲ್ಲ ಇದು ನಿಜ ನನಗೆ ಇಷ್ಟನೂ ಇರಲಿಲ್ಲ, ಇಂಟ್ರೆಸ್ಟೂ ಇರಲಿಲ್ಲ, ನಾನು ಮಾಡ್ಕೊಳ್ತಾನೂ ಇರಲಿಲ್ಲ. ರೆಡಿ ಅದೇ ಹೊರಡೋದಕ್ಕೆ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಆಯಿತಾ ಅಂತ ಅನ್ನಿಸ್ತಾ ಇದೆ ನನಗೆ. ಚೇಂಜ್ ಮಾಡೋಕ್ಕಾಗತ್ತಾ ಅಂತ. ಅದು ಆ್ಯಕ್ಚುಲಿ ಏನಂದರೆ ಬ್ರೌನ್ ಕಲರು ಲಿಪ್ ಲೈನರ್ನ ಹಾಕ್ಕೊಂಡೆ. ಸೊ ಅದಕ್ಕೂ ಮಿಕ್ಸಪ್ ಆಗಿ ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇದೆ. ನೋಡಾಯ್ತಾ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಟೈಮ್ ಆಗಲಿ 6 ಗಂಟೆ ಆಗೋಯ್ತು. ಅವರು ಬಂದಿದ್ರಲ್ವ ಕೆಲಸದಿಂದ, ಸ್ವಲ್ಪ ರೆಸ್ಟ್ ಮಾಡಲಿ ಅವರು, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನನ್ನ ಮಗ ಮುಖ ತೊಳಿಲಿಕ್ಕೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಅವನು ಕೂಡ ರೆಡಿ ಮಾಡಿಸ್ಬಿಟ್ಟು ಹೊರಡ್ಬೇಕು. ಆಮೇಲೆ ಡ್ರೆಸ್ನ ಹಾಕೊಂಡು ರೆಡಿಯಾಗಿದ್ದೀನಿ. ಅವನು ಕೂಡ ರೆಡಿ ಅಲ್ಲ, ಏನೋ ಮೀಟಿಂಗ್ ಪೇಪರ್ ಬರೀತಾ ಇದ್ದಾರೆ. ಅವ್ರು ಬರ್ದಾದ್ಮೇಲೆ ನಾವು ಹೊರಡಬೇಕು. ಫ್ಯಾನ್, ಮಗನಿಗೆ ಫ್ಯಾನ್ ಇಲ್ಲ ಅಂದರೆ ನಡೆಯೋದಿಲ್ಲ. ಫ್ಯಾನ್ ಹಾಕಿ ಬಿಟ್ಬಿಟ್ಟು ಅಂದರೆ ಸಿಕ್ಕಾಗುತ್ತೆ. ಸೊ ಫಂಕ್ಷನ್ಗೆ ಹೋಗೋದು ಮೊದಲು ಸೀರೆನ ತೆಗೆದಿಟ್ಕೊಡ್ತೀನಿ. ನಾನು ಹೇಳ್ತಾನೆ ಮೇಘನ ಸೀರೆ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಫಾಲೋ ಮಾಡೋದಕ್ಕೆ ಮೇಘನ ಸ್ಯಾರಿ ಜೊತೆಗೆ ನಂದು ಒಂದು ಸ್ಯಾರಿ ಇದೆ, ಅದನ್ನು ಕೂಡ ತೊಗೊಳ್ತೀನಿ. ಇದೊಂದು ಸ್ಯಾರಿ ಮೇಘನ ಜೊತೆಗೆ ನಂದು 2 ಸ್ಯಾರಿ ಎಕ್ಸಾಕ್ಟ್ ಫಾಲೋ ಮಾಡ್ತೀನಿ. ಆದಮೇಲೆ ನಾನು ಹೇಳ್ತಾರ ಕುಚ್ಚು ಕಟ್ಕೊಂಡಿದ್ದೀನಿ ಈಗ. ಸೊ ನೋಡು, ಈ ಥರ ಪಿಕಾಕ್ ಫೆದರ್ ಬರೋ ಥರ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಪೂರ್ತಿ ಫಿನಿಶ್ ಆಗಿಲ್ಲ, ಇದೊಂದೇ ನಾನು ಮಾಡಿರೋದು. ಯಾಕೆಂದರೆ ಸ್ಯಾಂಪಲಿಗೆ ಮಾಡಿದೆ ಹೆಂಗೆ ಕಾಣುತ್ತೆ ಮತ್ತು ನನಗೆ ಆಗುತ್ತಾ ಅದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆಯಿತು ಅಂತ ಹೇಳ್ಬಿಟ್ಟು ಈ ಥರ ಮೋಟಿವೇಶನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅಟ್ಯಾಚ್ ಮಾಡಿದೆ ಸ್ಯಾರಿಗೆ, ಒಂದೇ ಒಂದು ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಬಂದಿದೆ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಈ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೇಮ್ ಪಿಕಾಕ್ ಫೆದರ್ ಥರನೇ ಕಾಣ್ತಾ ಇದೆ ಅದು. ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇರೋ ಪಿಕಾಕ್ ಕಲರ್ ಇರೋದಕ್ಕೆ ಅದು ಪೂರ್ತಿ ಫಿನಿಶ್ ಆಗಬೇಕು, ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತೇಳಿ. ಈ ಕಾಲು ನೋವಿರೋದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಇವತ್ತು ಕೆಲಸ ಎಲ್ಲ ಮಾಡ್ಬಿಟ್ಟು ಸುಮ್ಮನೆ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ನಾನು, ಸುಮ್ಮನೆ ಮೈ ತೊಳ್ಕೊಂಡು. ಅದಾದಮೇಲೆ ಅವ್ನು ಮಧ್ಯಾಹ್ನ ಫೋನ್ ಮಾಡಿದ್ದೆ, ನನಗೆ ಫಂಕ್ಷನ್ ಇದೆ ಬರ್ಡೇ ಇದೆ ಅಂತೇಳಿ. ಆವಾಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿರೋವಂಥದ್ದು. ಸೊ ಇಲ್ಲಾಂದಿದ್ರೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಏನೂ ಮಾಡ್ತಾನೆ ಇರಲಿಲ್ಲ. ಫಂಕ್ಷನ್ ಇದ್ದಂದಿದ್ದಕ್ಕೆ ರೆಡಿಯಾಗಿರೋವಂಥದ್ದು. ಈಗ ಅವರು ಏನು ಮಾಡ್ತಿದ್ದಾರೆ ನೋಡ್ಬಿಟ್ಟು ಹೊರಡೋಣ.
ಹೊರಟ್ವಿ. ಮಳೆ ಸ್ಟಾರ್ಟ್ ಆಗೋಂಗಿದೆ. ಅಲ್ಲೆಲ್ಲ ಕುರುಬಳ್ಳಿಲೆಲ್ಲ ಜೋರು ಮಳೆ ಅಂತೆ. ಈಗ ನಮ್ಮ ಮನೆ ಚಿಕ್ಕಪ್ಪ ಫೋನ್ ಮಾಡಿದ್ರು, ಹೋಗ್ಬಿಟ್ಟು ಆಮೇಲೆ ಎಲ್ಲರೂ ಮಳೆಗೆ ಸಿಗಾಕೊಂಡ್ಬಿಟ್ರೆ ಅಂತೇಳಿ ಭಯ ನಮಗೆ. ಹೋಗ್ತಾ ದಾರಿಲಿ ಮಳೆ ಇನ್ನೂ ಟೈಮ್ ಇದೆ ಅಲ್ವಾ, ಇನ್ನೇನು ಬಂದರೆ ಒಂದು 5-10 ನಿಮಿಷ ಬಂದ್ಬಿಟ್ಟು ನಿಂತೋಗುತ್ತೆ ಮಳೆ. ಅಲ್ಲಿ ಸನ್ಸೆಟ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ರಿಯಲ್ ಆಗಿ ಅಲ್ಲಿ. ಬಟ್ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತಾನೆ ಇಲ್ಲ ಕರೆಕ್ಟಾಗಿ. ಸೊ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ಲು ಒಂಥರ ಆರೆಂಜ್ ಕಲರು ಸಣ್ಣ ಸಕ್ಕದಾಗಿ ಕಾಣ್ತಾ ಇದೆ. ಬಟ್ ನನಗೆ ನನ್ನ ಕ್ಯಾಮ್ರಾದಲ್ಲಿ ಅದು ಬರ್ತಾ ಇದೆ. ಏನು ಮಾಡುತ್ತೆ ನೋಡಿ. ರೆಡಿಯಾಗಿ ಹೊರಟವರು ಮಳೆ ಬಂತು ಅಂತೇಳಿ ಸ್ಟಾಪ್ ಆಯಿತು. ಇವಾಗ ಮಳೆ ಎಲ್ಲ ನಿಂತಿದೆ. ಟೈಮ್ ಬಂದ್ಬಿಟ್ಟು 7:15 ಆಗ್ತಾ ಇದೆ. ಈಗ ಹೊರಡ್ತಾ ಇದ್ವಿ. ಈಗ ಅಲ್ಲೂ ಫೋನ್ ಮಾಡಿದ್ಲು ನನ್ನ ಫ್ರೆಂಡು, ಮಳೆ ನಿಂತಿದೆ ಕಣೆ ಹೊರಡು ಅಂತ. ನಾವೇನಂದರೆ ಇಲ್ಲೇನು ಜಾಸ್ತಿ ಮಳೆ ಇರಲಿಲ್ಲ ನಮ್ಮ ಮನೆ ಹತ್ರ ಇವತ್ತು. ಸುಮ್ಮನೆ ಗುಡುಗು ಮಿಂಚು ಅಷ್ಟೇ ಇದ್ದಿದ್ದು. ಆ ಕಡೆ ಮಳೆ ಜೋರಿತ್ತಂತೆ. ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಮಳೆಗೆ ಸಿಗಾಕೊಂಡ್ಬಿಟ್ರೆ ಅಂತ ಇದಕ್ಕೆ ನಾನು ಹೊರಡಲಿಲ್ಲ ಅಷ್ಟೇ. ಈಗ ಫೋನ್ ಮಾಡಿದ್ಲಲ್ವ ಮಳೆ ನಿಂತಿದೆ ಅಂತ ಬಾ ಅಂತ. ಸೊ ಅಷ್ಟರಲ್ಲಿ ಒಂದಷ್ಟು ರೀಲ್ಸ್ಗಳನ್ನ ಮಾಡಿಕೊಂಡೆ. ಈಗ ಹೊರಡ್ತಾ ಇದ್ದೀವಿ ಫಂಕ್ಷನ್. ಬನ್ನಿ ಹೋಗೋಣ ಆಯ್ತಾ. ಪೊಮ್ಮೆ ನಾನು ನೀನು ಮ್ಯಾಚಿಂಗ್ ಆಗ್ಬಿಟ್ಟಿದ್ದೀನಿ ಕಣೆ ಅಲ್ಲ. ಇವಳು ಒಂಚೂರು ಡಿಸೆಂಬರ್ ಅವಳು ಫುಲ್ ವೈಟ್ ದೋಸೆ ಅಂತೂ ಬ್ಲೂ ಅಲ್ವನೇ ನೋಡು. ಅಲ್ಲ ಇವರು ಲಕ್ಷ್ಮಿ ಅವ್ರ ಅಮ್ಮನೂ ಸ್ವಲ್ಪ ಬ್ಲೂನೇ ಆಗ್ಬಿಟ್ಟವ್ರೆ ಡಿಸೆಂಬರ್. ಯಾರ್ದು ಅನಾಗ ಬರ್ತಡೇ ಟೈಮಲ್ಲೋ ಏನೋ ಪಿಂಕ್ ಕಲರ್. ಇವಳು ಹೇಳೇ ಇರ್ಲಿಲ್ಲ, ಎಲ್ಲರೂ ಪಿಂಕ್ ಹಾಕೊಂಡ್ಬಂದಿದೀವಿ ಇವತ್ತು ಅನ್ಫಾರ್ಚುನೇಟ್ ಆಗಿ. ಸೊ ಅಲ್ಲೂ ಕೂಡ ಮಳೆ ಆಗಿದ್ದರಿಂದ ಕರೆಂಟ್ ಇರಲಿಲ್ವಂತೆ. ಆಗ ತಾನೇ ನಾವು ಹೋದಾಗ ಜಸ್ಟ್ ಕರೆಂಟ್ ಬಂದಿತ್ತು. ಬರೋರು ಕೂಡ ಆಗ್ತಾನೆ ಬರ್ತಾಯಿದ್ರು. ಇನ್ನು ಡೆಕೋರೇಟ್ ಮಾಡ್ತಾಯಿದ್ರು. ಹೋದಾಗ ಸಿಂಪಲಾಗಿ ಡೆಕೋರೇಟ್ ಮಾಡಿದರು. ಅಂದರೆ ಟೈಮ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತೇನೋ. ಬಟ್ ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಫ್ರೂಟ್ ಕೇಕು, ಪೇಸ್ಟ್ರಿ ಕೇಕು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಸೊ ಎಲ್ಲರೂ ಬಂದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತೇಳಿ ಇದು ಮಾಡಿದಂಥದ್ದು. ಪಟಾಕಿ ಕೂಡ ಅಂದರೆ ಅಲ್ಲೂ ಕೂಡ ಪಟಾಕಿ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಮೊನ್ನೆ ಬೇಗನ ಬರ್ಡೇಗೂ ಕೂಡ ತೊಗೊಂಡೋಗಿದ್ವಿ. ಅಲ್ಲೂ ಕೂಡ ಇದು ಸರಿಯಾಗಿ ಇದಾಗಲಿಲ್ಲ. ಈ ನಡುವೆ ಎಲ್ಲ ತುಂಬ ಅದೇ ಥರ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ. ಸೊ ಅದಾದಮೇಲೆ ಏನೋ ಒಂದು ಜುಗಾಡ್ ಮಾಡಿ ಕೊಟ್ಟರು, ಇದಾಯಿತು, ಬ್ಲಾಸ್ಟ್ ಆಯಿತು. ಸೊ ಅದಾದಮೇಲೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಕೇಕೆಲ್ಲ ತಿನ್ನಿಸಿ, ನಾವು ಫ್ರೆಂಡ್ಸ್ ಎಲ್ಲ ಕೇಕ್ ತಿನ್ನಿಸ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅದರಲ್ಲಿ ನನ್ನ ಫ್ರೆಂಡ್ ಪ್ರತಿಭಾ ಒಬ್ಬಳು ಮಿಸ್ ಆಯಿತು. ಏಕೆಂದರೆ ಅವಳೇನೋ ಅವಳ ಪರ್ಸ್ನಲ್ ರೀಸನಿಂದ ಅಂದರೆ ಊರಿಂದ ಹೊರಗಡೆ ಇದ್ದರು ಅವರು. ಹಾಗಾಗಿ ಬರೋದು ಲೇಟ್ ಆಗುತ್ತೆ. ಮತ್ತು ಮಳೆ ಇದ್ದಿದ್ದರಿಂದ ಅವರು ಕೂಡ ದೂರ ಟ್ರಾವೆಲ್ ಮಾಡ್ಕೊಂಡು ಬಂದು ಟಯರ್ಡ್ ಆಗಿರ್ತಾರಲ್ವ. ಸೊ ಹಾಗಾಗಿ ನಿಧಾನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಅವಳೊಬ್ಳು ಮಿಸ್ ಆದಳು. ಸೊ ಎಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸು, ನನ್ನ ಫ್ರೆಂಡ್ ಅಂಬುಜಾ, ಸುಜಾತ ಎಲ್ಲ ಬಂದಿದ್ದರು. ನೀವು ತುಂಬ ವೀಡಿಯೋಗಳಲ್ಲಿ ನೋಡಿರೋದಿಲ್ಲ, ಏಕೆಂದರೆ ಮಧ್ಯದಲ್ಲಿ ಸ್ವಲ್ಪ ಮಿಸ್ ಆಗಿತ್ತು ಕೊರೋನಾ ಆದಮೇಲೆ. ಸೊ ಈಗ ಮತ್ತೆ ಕಂಟಿನ್ಯೂ ಆಗಿದೆ. ಅದರಲ್ಲಿ ಅದೇ ಹೇಳ್ದಾಗೆ ಪ್ರತಿಭಾ ಮಿಸ್ ಆಯಿತು. ನಾವಂತೂ ಹೊರಗಡೆನೇ ಊಟ ಮಾಡೋದು ಎನಿ ಟೈಮ್. ಈ ಥರ ಬೆಳದಿಂಗಳು ಊಟ ಅಂತಾರಲ್ಲ, ಅದೊಂಥರ ಸೂಪರಾಗಿರುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಿ ಊಟ ಮಾಡಿ. ಚೆನ್ನಾಗಾಯಿತು. ಬರ್ಡೇ ಎಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಮನೆ ಬಂದ್ವಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಫ್ರೂಟ್ಸ್ ಕೇಕ್, ಬರೀ ಫ್ರೂಟ್ಸ್ ಆಯಿತು ಕೇಕು. ಪೇಸ್ಟ್ರಿ ಕೇಕು, ಫ್ರೂಟ್ಸ್ ಕೇಕು ಚೆನ್ನಾಗಿತ್ತು. ಒಂಥರ ನನ್ನ ಮಗನ ಬರ್ಡೇಗೂ ಅದೇ ಥರ ಮಾಡಿಸೋಣ. ಆಯಿತು, ಆರ್ಡ್ರ್ ಕೊಟ್ಟೆ ಮಾಡಿಸೋಣ ಬಿಡು. ನಿನ್ನ ಬರ್ಡೇಗೂ ಚೆನ್ನಾಗಿತ್ತು ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಊಟ ಕೂಡ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಫುಲ್ ಶೆಕೆ ಆಗ್ತಾಯಿದೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೋಡ್ಕೊಂಡ್ಬಿಡ್ತೀನಪ್ಪ. ಅದ್ರ ಜೊತೆಗೆ ನನ್ನ ಫ್ರೆಂಡು, ಇನ್ನೊಬ್ಳು ಫ್ರೆಂಡ್ ಸುಜಾತ ಅಂತ, ಅವಳೊಂದು ಸ್ಯಾರಿ ಕೊಟ್ಟಿದ್ದಾಳೆ ಕುಚ್ಚು ಕಟ್ಟೋದಕ್ಕೆ, ಸಿಂಪಲಾಗಿ ಕಟ್ಕೊಡು ಅಂತ. ಅದೊಂದು ಕಟ್ಟಬೇಕು. ದಾರ ಅಲ್ಲಿಂದನೇ ತೊಗೊಂಬರೋಣ ಅಂದ್ಕೊಂಡೆ, ಬಟ್ ಲೇಟ್ ಆಗೋಯ್ತು ಬರುವಾಗ. ಮತ್ತು ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬಂದಿದ್ದಾಯಿತು. ಸೊ ಇಲ್ಲೇ ಎಲ್ಲಾದರೂ ನಿಯರೆಸ್ಟ್ ಹೋಗಿ ತೊಗೊಂಬರ್ಬೇಕು. ಅವಳು ಪಾಪ ಬೇಗ ಕಟ್ಕೊಡ್ತೀನಿ. ಇನ್ನು ಬ್ಲೌಸ್ ಕೂಡ ಸ್ಟಿಚಿಂಗ್ ಕೊಡೋದಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಬೇಗ ಕಟ್ಕೊಟ್ರೆ ಅವಳು ಬ್ಲೌಸ್ ಸ್ಟಿಚಿಂಗ್ ತೊಗೊಳ್ತಾರೆ. ಅದೆರಡು ಸೀರೆನ ಕಟ್ಟಬೇಕು. ಅದ್ರ ಜೊತೆಗೆ ಪ್ರತಿಭಾ ಮಿಸ್ ಆದಳು, ನನ್ನ ಫ್ರೆಂಡ್ ಪ್ರತಿಭಾ. ಅವಳೇನೋ ಬೇರೇನೋ ಇದ್ದಿತ್ತು ಅಂತ ಹೇಳ್ಬಿಟ್ಟು ಅವಳು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ಲಂತೆ. ಸೊ ಅವಳು ಬರೋದು ಲೇಟ್ ಆಯಿತು. ಅವಳೊಬ್ಳು ನಮ್ಮ ಫ್ರೆಂಡ್ ಗ್ರೂಪಲ್ಲಿ ಇವತ್ತು ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಟೈಮ್ ಅಲ್ವಾ, ಆ ಥರ ಆಗುತ್ತೆ. ಅವಳೇನೋ ಒಂದು ಕೆಲಸ ಮೇಲೆ ಹೋಗಿರ್ತಾಳೆ. ಇದ್ರ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಕುಚ್ಚು ಬರ್ತದಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಸೊ ಇಷ್ಟ ಆಗಿದೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ 2K ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.